ಇದಪ್ಪ ಛಲ ಅಂದ್ರೆ 63ನೇ ವಯಸ್ಸಿನಲ್ಲಿ SSLC ಪರೀಕ್ಷೆ ಬರೆದು ಪಾಸ್ ಆದ ಶಿವಮೊಗ್ಗದ ಮಹಿಳೆ. ಶಿವಮೊಗ್ಗದ 63 ವರ್ಷದ ಪ್ರಮೀಳಾ ನಾಯಕ್ ಅವರು 2024-25ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಮದುವೆಯ ಬಳಿಕ ವಿದ್ಯಾಭ್ಯಾಸ ಮೊಟಕುಗೊಂಡಿದ್ದರೂ ಅವರು ಛಲ ಬಿಡದೆ ತಮ್ಮ ದಶಕಗಳ ಕನಸನ್ನು ನನಸಾಗಿಸಿಕೊಂಡಿದ್ದಾರೆ. ಇದು ವಯಸ್ಸು ಕಲಿಕೆಗೆ ಅಡ್ಡಿಯಾಗಲ್ಲ ಎಂಬುದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಪ್ರಮೀಳಾ ಅವರಿಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ವಿದ್ಯೆ ಕಲಿಯಲು ವಯಸ್ಸಿನ ಮಿತಿ ಇಲ್ಲ ಎನ್ನುತ್ತಾರೆ. ಅದರಂತೆ ತೀರ್ಥಹಳ್ಳಿ ಪಟ್ಟಣದ ನಿವಾಸಿ 63 ವರ್ಷದ ಪ್ರಮೀಳಾ ನಾಯಕ್ ಎಂಬುವವರು 2024-25ನೇ ಸಾಲಿನ SSLC ಪರೀಕ್ಷೆ ಬರೆದು ಉತ್ತೀರ್ಣರಾಗುವ ಮೂಲಕ ದಶಕಗಳ ಕನಸನ್ನು ನನಸಾಗಿಸಿಕೊಂಡಿದ್ದಾರೆ. ಅವರ ಸಾಧನೆಗೆ ಕುಟುಂಬಸ್ಥರು ಮತ್ತು ಸ್ನೇಹಿತರಿಂದ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅವರ ಪತಿ ನಿವೃತ್ತ ಸಿಂಡಿಕೇಟ್ ಉದ್ಯೋಗಿಯಾಗಿದ್ದಾರೆ. ಅವರು ಮದುವೆಯಾದ ಬಳಿಕ ವಿದ್ಯಾಭ್ಯಾಸವನ್ನು ಕಾರಣಾಂತರಗಳಿಂದ ಮೊಟಕುಗೊಳಿಸಿದರು. ನಂತರ ಸಂಸಾರದ ಜಂಜಾಟದಲ್ಲಿ ವಿದ್ಯಾಭ್ಯಾಸ ಪೂರ್ಣಗೊಳ್ಳಲಿಲ್ಲ. ಏನಾದರೂ ಮಾಡಿ SSLC ಪರೀಕ್ಷೆ ಬರೆಯಬೇಕು ಎನ್ನುವ ಹಂಬಲ ಅವರಲ್ಲಿತ್ತು. ಆದರೆ ಸುಖ ಸಂಸಾರಕ್ಕೆ ಸಾಕ್ಷಿ ಎಂಬಂತೆ ದಂಪತಿಗೆ ಗಂಡು ಮಗು ಜನಿಸಿತು. ಮಗುವಿನ ಲಾಲನೆ ಪಾಲನೆಯಲ್ಲೇ ದಿನಗಳು ಉರುಳಿ ಹೋದವು. ಇರುವ ಒಬ್ಬ ಮಗನ ಉತ್ತಮ ಶಿಕ್ಷಣಕ್ಕಾಗಿ ತಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಬಲಿಕೊಟ್ಟು ವಿದ್ಯಾವಂತನಾಗಿ ಮಾಡಿದ್ದಾರೆ. ಈಗ ಪುತ್ರ ಸಿಂಗಾಪುರ್ನಲ್ಲಿ ಖಾಸಗಿ ಕಂಪನಿಯಲ್ಲಿ CEO ಆಗಿದ್ದಾರೆ. ತನ್ನ ತಾಯಿಯ ಕನಸು ನನಸಾಗಿಸಲು ಮಗ ಮುಂದಾಗಿದ್ದಾರೆ. ಪುತ್ರನ ಸಹಾಯದಿಂದ ಈ ವರ್ಷ SSLC ಪರೀಕ್ಷೆ ಬರೆದು ಅವರು ಪಾಸ್ ಆಗಿದ್ದಾರೆ. ಅವರ ದಶಕಗಳ ಕನಸು ನನಸಾಗಿದೆ. ತಾವು ಪಾಸಾದ ಸುದ್ದಿ ತಿಳಿದ ಅವರು ಸಂತಸಗೊಂಡಿದ್ದಾರೆ. ವಿದೇಶದಲ್ಲಿರುವ ಮಗ ಮತ್ತು ಸೊಸೆ ಕರೆ ಮಾಡಿ ಪ್ರಮೀಳಾ ನಾಯಕ್ ಅವರಿಗೆ ಶುಭ ಕೋರಿದ್ದಾರೆ. ಅವರ ಪತಿ ಪತ್ನಿಯ ಸಾಧನೆ ಕಂಡು ಹೆಮ್ಮೆ ಪಟ್ಟಿದ್ದಾರೆ. ದೃಢ ಮನಸ್ಸು ಇದ್ದರೆ ಮನುಷ್ಯ ಏನು ಬೇಕಾದರೂ ಸಾಧನೆ ಮಾಡಬಹುದು ಎನ್ನಲು ಇವರು ಉತ್ತಮ ಉದಾಹರಣೆಯಾಗಿದ್ದಾರೆ.